ಪಾಕಿಸ್ತಾನದಲ್ಲಿ ಉಗ್ರರ ಅಟ್ಟಹಾಸ ಮಿತಿ ಮೀರ್ತಾ ಇದೆ. ಈ ನಡುವೆ ಪಾಕಿಸ್ತಾನದ ಸರ್ಕಾರವೇ ಪತರ್ಗುಟ್ಟು ಹೋಗ್ತಾ ಇದೆ. ಇದಕ್ಕೆ ಈ ಹಿಂದೆ ಒಂದು ರೈಲ್ವೆ ಹೈಜಾಕ್ ಆಗಿತ್ತು. ಈಗ ಚಲಿಸ್ತಾ ಇದ್ದ ರೈಲಿನಲ್ಲೇ ಆತ್ಮಾಹುತಿ ಬಾಂಬ್ ಸ್ಫೋಟ ಆಗಿದೆ. 24 ಪ್ರಯಾಣಿಕರು ಸಾವನ್ನಪ್ಪಿದ್ದಾರೆ. 50ಕ್ಕೂ ಹೆಚ್ಚು ಮಂದಿಗೆ ಗಾಯಗಳಾಗಿದೆ. ಪಾಕಿಸ್ತಾನದ ಕ್ವೆಟ್ಟಾ ಪ್ರಾಂತ್ಯದಲ್ಲಿ ಮನಕಲಕುವ ಘಟನೆ ಸಂಭವಿಸಿದೆ. ಪಾಕಿಸ್ತಾನದ ಮಿಲಿಟರಿ ಸಿಬ್ಬಂದಿಗಳನ್ನ ಗುರಿಯಾಗಿಸಿ ಆತ್ಮಾಹುತಿ ಬಾಂಬ್ ದಾಳಿ ನಡೆಸಲಾಗಿದೆ. ಈ ಸ್ಫೋಟದ ಹೊಣೆಯನ್ನ ನಿಷೇಧಿತ ಬಲೂಚ್ ಲಿಬರೇಷನ್ ಆರ್ಮಿ ಹೊತ್ತುಕೊಂಡಿದೆ. ನೋಡಿ, ಇದೇ ಬಲೂಚ್ ಲಿಬರೇಷನ್ ಆರ್ಮಿ ಪಾಕಿಸ್ತಾನದ ಸೈನಿಕರನ್ನ, ಪಾಕಿಸ್ತಾನದ ಸೇನೆಯನ್ನ ಇನ್ನಿಲ್ಲದಂತೆ ಕಾಡಿತ್ತು. ಅವರ ನಿದ್ರೆಯೇ ಹಾರು ಹೋಗಿತ್ತು. ಇದರ ಜೊತೆಗೆ ಬಲೂಚ್ ಲಿಬರೇಷನ್ ಆರ್ಮಿ ಒಂದು ಇಡೀ ರೈಲ್ವೆಯನ್ನೇ ಹೈಜಾಕ್ ಮಾಡಿತ್ತು. ಸರಿಸುಮಾರು 250ಕ್ಕೂ ಹೆಚ್ಚು ಜನ ಅದರಲ್ಲಿ ಸಿಲುಕಿದ್ರು. ಎಲ್ಲರೂ ಕೂಡ ಸಾವನ್ನಪ್ಪಿದ್ರು ಅನ್ನೋ ಮಾಹಿತಿಗಳು ಹೊರಬಿತ್ತು. ಎಲ್ಲರನ್ನ ಗುರಿಯಾಗಿಸ್ಕೊಂಡು ಒಬ್ಬೊಬ್ಬರನ್ನೇ ಕೊಂದು ಹಾಕಿದ್ರು ಅನ್ನೋ ಮಾಹಿತಿಗಳು ಹೊರಬಿತ್ತು. ತುಂಬ ಭಯಾನಕವಾಗಿತ್ತು ಆ ಘಟನೆ. ಅದಾದ ನಂತರದಲ್ಲಿ ಈಗ ಬಲೂಚ್ ಲಿಬರೇಷನ್ ಆರ್ಮಿ ಒಂದು ರೈಲ್ವೆಯಲ್ಲಿ ಆತ್ಮಾಹುತಿ ಬಾಂಬ್ ದಾಳಿ ಮಾಡಿದೆ. ಬಲೂಚ್ ಲಿಬರೇಷನ್ ಆರ್ಮಿ ಈ ಬಲೂಚಿಸ್ತಾನ ಏನಿದೆ ಅದು ಪಾಕಿಸ್ತಾನದಿಂದ ಬೇರ್ಪಡಬೇಕು, ನಮಗೆ ನಮ್ಮ ಹಕ್ಕುಗಳು ಬೇಕು ಅಂತ ಹೋರಾಟ ಮಾಡ್ತಾ ಇರುವಂತಹ ಒಂದು ಸಂಘಟನೆ, ನಿಷೇಧಿತ ಸಂಘಟನೆ. ಆ ಒಂದು ಸಂಘಟನೆ ಈ ಸ್ಫೋಟದ ಹೊಣೆ ಹೊತ್ತಿದೆ ಅನ್ನೋ ಮಾಹಿತಿಗಳು ಲಭ್ಯವಾಗಿದೆ. ಸರಿಸುಮಾರು 24 ಪ್ರಯಾಣಿಕರು ಸಾವನ್ನಪ್ಪಿದ್ದಾರೆ. 50ಕ್ಕೂ ಹೆಚ್ಚು ಜನ ಗಾಯಗೊಂಡಿದ್ದಾರೆ. ಗಂಭೀರವಾಗಿ ಆಸ್ಪತ್ರೆಗಳಿಗೆ ದಾಖಲು ಮಾಡಲಾಗಿದೆ. ಈ ನಡುವೆ ಸಾವಿನ ಸಂಖ್ಯೆ ಮತ್ತಷ್ಟು ಏರಿಕೆಯಾಗುವ ಸಾಧ್ಯತೆಗಳು ಕೂಡ ಇದೆ ಅನ್ನೋ ಮಾಹಿತಿಗಳು ಲಭ್ಯವಾಗ್ತಾ ಇದೆ. ನೋಡಿ, ಬಲೂಚ್ ಲಿಬರೇಷನ್ ಆರ್ಮಿ ನಾವು ಯಾವುದೇ ಕಾರಣಕ್ಕೂ ಪಾಕಿಸ್ತಾನದ ಸರ್ಕಾರವನ್ನು ಒಪ್ಪಲ್ಲ. ಇಲ್ಲಿ ಇರುವಂತಹ ಏನು ಮೈನಿಂಗ್ ಮಾಡೋದು, ನಮ್ಮಲ್ಲಿ ಮೈನಿಂಗ್ ಮಾಡ್ತಾರೆ, ಅದನ್ನು ತಮ್ಮ ಸ್ವಂತಕ್ಕೆ ಅದನ್ನು ಬಳಕೆ ಮಾಡ್ಕೊಳ್ತಾ ಇದ್ದಾರೆ. ನಮಗೆ ತಾರತಮ್ಯ ತುಂಬ ಆಗ್ತಾ ಇದೆ, ನಮ್ಮಲ್ಲಿ ಅಭಿವೃದ್ಧಿ ಆಗ್ತಾ ಇಲ್ಲ, ಮೂಲ ಸೌಕರ್ಯಗಳಿಲ್ಲ. ಜೊತೆಗೆ ಅಲ್ಲಿ ಇರುವಂತಹ ಅಲ್ಪಸಂಖ್ಯಾತ ಹಿಂದೂಗಳು ಯಾರಿದ್ದಾರೆ ಅವರ ಮೇಲೆ ನಿರಂತರವಾಗಿ ದಾಳಿಗಳಾಗ್ತಾ ಇದೆ. ಹೀಗಾಗಿ ಈ ಕಾರಣಕ್ಕಾಗಿ ಬಲೂಚಿಸ್ತಾನ ಪಾಕಿಸ್ತಾನದಿಂದ ಬೇರ್ಪಡಬೇಕು ಅನ್ನೋ ಉದ್ದೇಶದಿಂದ ಈ ಸ್ಫೋಟವನ್ನು ನಡೆಸಲಾಗಿದೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡ್ತಾರೆ ನನ್ನ ಕಲೀಗ್ ವಸಂತ್ ಅವರು ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ವಸಂತ್, ಬಲೂಚ್ ಲಿಬರೇಷನ್ ಆರ್ಮಿ ಒಂದು ರೈಲ್ವೆಯನ್ನ ಬ್ಲಾಸ್ಟ್ ಮಾಡಿದೆ. ಈ ಹಿಂದೆ 250ಕ್ಕೂ ಹೆಚ್ಚು ಜನರಿರುವಂತಹ ಒಂದು ರೈಲ್ವೆಯನ್ನೇ ಹೈಜಾಕ್ ಮಾಡಿತ್ತು. ಈ ಬಾಂಬ್ ದಾಳಿಯಾಗಿದ್ದು ಹೇಗೆ, ಇದರ ಹೊಣೆಯನ್ನ ಯಾವ ರೀತಿಯಾಗಿ ಹೊತ್ಕೊಂಡಿದೆ ಬಲೂಚ್ ಲಿಬರೇಷನ್ ಆರ್ಮಿ, ಪಾಕಿಸ್ತಾನದ ಆರ್ಮಿ ಏನ್ ಮಾಡ್ತಾ ಇದೆಯಾ ಅಂತ? ಸಂತೋಷ್, ಒಂದು ಮಾನಸ ಸರೋವರ ಸಿನಿಮಾದ ಒಂದು ಹಾಡು, ನೀನೇ ಸಾಕಿದ ಗಿಣಿ ಹದ್ದಾಗಿ ಕುಕ್ಕಿತಲ್ಲೋ ಅಂತ. ಬಹುಶಃ ಪಾಕಿಸ್ತಾನದ ಇವತ್ತಿನ ಪರಿಸ್ಥಿತಿ ಅದೇ ಆಗಿದೆ. ತಾನು ಭಯೋತ್ಪಾದಕರಿಗೆ ನೆಲೆಯನ್ನ ಕಲ್ಪಿಸಿಕೊಟ್ಟು ಭಾರತದ ಮೇಲೆ ಛೂ ಬಿಡ್ತಿದ್ದಂತಹ ಪಾಕಿಸ್ತಾನ ಈಗ ಬಲೂಚಿಸ್ತಾನ್ ಪ್ರತ್ಯೇಕ ರಾಷ್ಟ್ರದ ಒಂದು ಆಗ್ರಹ ಮಾಡ್ತಾ ಹೋರಾಟ ನಡೆಸ್ತಾ ಇರುವಂತಹ ಬಲೂಚಿಸ್ತಾನ್ ಒಂದು ಸಂಘಟನೆ ಏನಿದೆ, ಆ ಸಂಘಟನೆಯ ಸದಸ್ಯರ ಆಕ್ರಮಣಕ್ಕೆ ತುತ್ತಾಗ್ತಾ ಇರುವಂತದ್ದು, ಅಪಾರ ಸಾವು ನೋವಿಗೆ ಕಾರಣ ಆಗ್ತಾ ಇರುವಂತದ್ದು ಹಿಂದೆಯೂ ಕೂಡ ನಡೆದಿದೆ, ಈಗಲೂ ಕೂಡ ನಡೀತಾ ಇದೆ. ಅದಕ್ಕೆ ಪ್ರಮುಖವಾದ ಎಕ್ಸಾಂಪಲ್ ಅಂತಂದ್ರೆ ಇವತ್ತು ನಡೆದಂತಹ ಚಲಿಸ್ತಿದ್ದಂತಹ ರೈಲಿನ ಮೇಲಿನ ಭೀಕರ ದಾಳಿ. ತಾನು ವಿಷಕ್ರಿಮಿಗಳನ್ನ ಸಾಕಿಕೊಂಡು ಇವತ್ತು ತಾನೇ ಅದರ ನೋವನ್ನ ಊಟ ಮಾಡ್ತಾ ಇದೆ ಅಂತಂದ್ರೆ ತಪ್ಪಾಗ್ಲಿಕ್ಕಿಲ್ಲ. ಕ್ವೆಟ್ಟಾದ ಪ್ರಮುಖ ರೈಲ್ವೆ ನಿಲ್ದಾಣದಲ್ಲಿ ಸಂಭವಿಸಿರುವಂತಹ ಸ್ಫೋಟ ಇದು. ರೈಲು ಇನ್ನೇನು ಹೊರಡೋದಕ್ಕೆ ಸಿದ್ಧವಾಗಿ ನಿಂತಿದ್ದಂತಹ ಸಂದರ್ಭದಲ್ಲೇ ಪ್ರಯಾಣಿಕರು ಪ್ಲಾಟ್ಫಾರ್ಮ್ ನಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ನೆರೆದಿದ್ದಾಗ, ಜನನಿಬಿಡ ಪ್ರದೇಶ ಆಗುತ್ತೆ ಸಾಮಾನ್ಯವಾಗಿ ರೈಲು ಪ್ಲಾಟ್ಫಾರ್ಮ್ ಅಂತಂದಾಗ, ಸೊ ಅಲ್ಲಿ ನಡೆದಿರುವಂತಹ ಸ್ಫೋಟ ಇದು. ಪೇಶಾವರಕ್ಕೆ ತೆರಳಬೇಕಿದ್ದಂತ ಜಾಫರ್ ಎಕ್ಸ್ಪ್ರೆಸ್ ರೈಲನ್ನ ಗುರಿಯಾಗಿಸ್ಕೊಂಡು ನಡೆಸಿರುವಂತಹ ದಾಳಿ. ಈ ದಾಳಿ ಸ್ಫೋಟದ ತೀವ್ರತೆ ಯಾವ ಪರಿ ಇತ್ತು ಅಂತಂದ್ರೆ ರೈಲ್ವೆ ನಿಲ್ದಾಣದ ಮೇಲ್ಛಾವಣಿ ಕೂಡ ಕಿತ್ತು ಹೋಗಿದೆ. ಅಷ್ಟು ಭೀಕರವಾದಂತಹ ಒಂದು ದುರಂತ ನಡೆದಿರುವಂತದ್ದು. ಕನಿಷ್ಠ 24 ಮಂದಿ ಸ್ಥಳದಲ್ಲಿ ಮೃತಪಟ್ಟರೆ 50ಕ್ಕೂ ಹೆಚ್ಚು ಮಂದಿ ತೀವ್ರವಾಗಿ ಗಾಯಗೊಂಡಿದ್ದಾರೆ. ಹಲವರ ಸ್ಥಿತಿಯಂತೂ ಚಿಂತಾಜನಕವಾಗಿದ್ದು ಸಾವಿನ ಸಂಖ್ಯೆ ಮತ್ತಷ್ಟು ಏರಿಕೆ ಆಗುವ ಸಾಧ್ಯತೆ ಇದೆ. ಪ್ರತ್ಯೇಕ ರಾಷ್ಟ್ರಕ್ಕೋಸ್ಕರ ಆಗ್ರಹಿಸ್ತಾ ಇರುವಂತಹ ಬಲೂಚಿಸ್ತಾನ್ ಲಿಬರೇಷನ್ ಆರ್ಮಿ ನಡೆಸಿರುವಂತಹ ಈ ದಾಳಿ ಆ ಹೊಣೆಯನ್ನ ತಾನೇ ನಡೆಸಿದ್ದು ಅಂತ ಹೊತ್ಕೊಂಡಿದೆ ಕೂಡ. ಹಾಗಾಗಿ ಈ ಭೀಕರ ದಾಳಿ ನಿಮ್ಮೆಲ್ಲ ಮಾಹಿತಿಗೆ ನೋಡಿ, ಇಲ್ಲಿ ಬಲೂಚ್ ಲಿಬರೇಷನ್ ಆರ್ಮಿ ಮತ್ತಷ್ಟು ಉಗ್ರ ಕೃತ್ಯಗಳನ್ನು ನಡೆಸ್ತೀವಿ ಅನ್ನೋ ಎಚ್ಚರಿಕೆ ಕೂಡ ಕೊಟ್ಟಿದ್ದಾರೆ. ಈ ನಡುವೆ ಪಾಕಿಸ್ತಾನದ ಸರ್ಕಾರ ಏನು ನಿರ್ಧಾರ ಕೈಗೊಳ್ಳುತ್ತೆ ನೋಡಬೇಕಾಗತ್ತೆ.